ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ಮನದಾಳದ ಮಾತು ಏನಿದೆ, ಈ ಕ್ಷಣ ನಿಮ್ಮ ಬಗ್ಗೆ ಅವ್ರು ಏನು ಫೀಲ್ ಮಾಡ್ತಾ ಇದ್ದಾರೆ, ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ ನಿಮ್ಮ ಬಗ್ಗೆ, ಪ್ರತಿಯೊಂದು ಕೂಡ ಈ ಒಂದು ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಓಕೆ, ಸೊ ಆದಷ್ಟು ಎಲ್ಲ ಇಲ್ಲೇ ಹಾಕ್ಕೊಂಡ್ಬಿಡ್ತೀನಿ ನಾನು, ಯಾಕಂದರೆ ಅದು ಪದೇ ಪದೇ ಬಿದ್ದು ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಎಸ್, ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಓಕೆ 6666 ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. 6 ಅನ್ನೋಂತಹ ನಂಬರ್ ಶುಕ್ರನ ನಂಬರ್ ಆಗಿರುತ್ತೆ. ಶುಕ್ರ ಅಂತ ಹೇಳಿದ್ರೆ ಒಂದು ಪ್ರೀತಿಗೆ, ರಿಲೇಷನ್ಶಿಪ್, ಬಾಂಡಿಂಗಿಗೆ ಒಂದು ಕನೆಕ್ಟ್ ಆಗಿರುವಂತಹ ನಂಬರ್. ಹಾಗಾಗಿ ನಿಮಗೆ ಆ ಒಂದು ಬಾಂಡಿಂಗ್, ಆ ಒಂದು ಸ್ಟ್ರಾಂಗ್ನೆಸ್ ನಿಮಗೆ ಬೇಕಲ್ವ ರಿಲೇಷನ್ಶಿಪ್ಪಲ್ಲಿ. ಸೊ ಪ್ರತಿಯೊಬ್ಬರು ಕೂಡ 6666 ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆನಾ? ಎಸ್, ಆದಷ್ಟು ಅಳೋದು ಮತ್ತೊಂದೆಲ್ಲ ಚಿತ್ರಗಳನ್ನು ಅವಾಯ್ಡ್ ಮಾಡಿ. ಅತ್ತಿದ್ದು ಸಾಕು. ಕಮೆಂಟಲ್ಲಿ ಯಾಕೆ ಹೇಳ್ತೀರಾ ಅಲ್ವಾ? ನನಗೆ ಅನ್ಸುತ್ತೆ ಅಂಥವ್ರಿಗೆಲ್ಲ ಏನು ಮಾಡಬೇಕು ಗೊತ್ತಾ, ಚಿಕ್ಕ ಮಕ್ಳು ಇರಬೇಕಿದ್ರೆ, ಸ್ಕೂಲಲ್ಲೆಲ್ಲ ನಾವು ಹೋಗಬೇಕಿದ್ರೆ ದೊಡ್ಡ ಮಕ್ಳಿಗೆ ಏನು ಮಾಡ್ತಿದ್ರು, ನಿಲ್ಲಿಸ್ಬಿಟ್ಟು ನನಗೇನು ಬರಲ್ಲ ಅಂತ ಹೇಳಿದ ತಕ್ಷಣ ಎಲ್ಲರೂ ಹೀ ಅಂತ ನಗಾಡ್ತಿದ್ರಲ್ವ, ಆ ಥರ ಮಾಡ್ಬೇಕನ್ಸುತ್ತೆ. ಅವಾಗ ಅವ್ರಿಗೆ ಏನು ಅನಿಸ್ತಿತ್ತು, ಅಯ್ಯೋ ಎಲ್ಲರೂ ನಗಾಡ್ತಾರೆ ಅಂತ ಹೇಳಿ ಆದರೂ ನಾನು ಓದಬೇಕು ಅಂತ ಹೇಳಿ ಮನೋಭಾವ ಬರ್ತಿತ್ತು ಅವರಿಗೆ ಅಲ್ವಾ? ಆ ರೀತಿಯಾಗಿ ಅನಿಸುತ್ತೆ ನನಗೆ ಒಂದೊಂದ್ಸಲ. ಏನು ಮಾಡೋದು? ಓಕೆ, ಸೊ ಐ ಆಮ್ ಕನ್ಫ್ಯೂಸ್ಡ್. ಫಸ್ಟ್ ಮೆಸೇಜ್ ನಿಮಗಿಲ್ಲಿ ಐ ಆಮ್ ಕನ್ಫ್ಯೂಸ್ಡ್ ಅಂತ ಬರ್ತಿದೆ. ನಿಮ್ಮ ಪರ್ಸನ್ ಇಲ್ಲಿ ಕನ್ಫ್ಯೂಷನ್ ಆಗಿದ್ದಾರೆ, ಗೊಂದಲದಲ್ಲಿ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿಲಿ ಬರ್ತಿದೆ. ನಿಮ್ಮ ಪರ್ಸನ್ ಎನರ್ಜಿಲಿ ಹೇಗೆ ಇದು ಈ ಒಂದು ಗೊಂದಲ ಯಾಕೆ ಅಂತ ಹೇಳಿದ್ರೆ, ಮದುವೆ ವಿಷಯದಲ್ಲೂ ಆಗಿರಬಹುದು ಅಥವಾ ನಿಮ್ಮ ವಿಷಯದಲ್ಲೂ ಆಗಿರಬಹುದು, ಕನ್ಫ್ಯೂಷನ್ ಇದೆ ಇಲ್ಲಿ. ಓಕೆ, ಇಲ್ಲಿ ಎನರ್ಜಿ ನೋಡಿದಾಗ ನಿಮ್ಮಿಬ್ರು ಮಧ್ಯ ಮದುವೆ ಹಂತಕ್ಕೆ ಹೋಗಿ ಎಲ್ಲೊಂದು ಕಡೆ ಕ್ಯಾನ್ಸಲ್ ಆಗಿರುವಂಥದ್ದು ಎನರ್ಜಿ ಕೂಡ ಇದೆ. ಇನ್ನೇನು ಫ್ಯಾಮಿಲಿ ಎಲ್ಲದೂ ಕೂಡ ಒಪ್ಕೊಂಡಿದೆ, ಮದುವೆ ಹಂತಕ್ಕೆ ಬಂದಿದೆ, ಇನ್ನೇನು ಮದುವೆ ಡೇಟನ್ನು ಫಿಕ್ಸ್ ಮಾಡಬೇಕು ಅನ್ನೋ ಟೈಮಲ್ಲಿ ಎಲ್ಲೊಂದು ಕಡೆ ಪ್ರಾಬ್ಲಮ್ ಬಂದಿದ್ದಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಪ್ಲೀಸ್ ಕಾಲ್ ಮೀ. ಓಕೆ, ನಿಮಗೆ ಹೇಳ್ತಾ ಇದ್ದಾರೆ ಕಾಲ್ ಮಾಡು. ನಾನು ಕಾಲ್ ಮಾಡೋಕ್ಕೆ ನನಗೆ ಈಗೋ ಇದೆ, ನಾನು ಅದಕ್ಕೆ ಕಾಲ್ ಮಾಡ್ತಾ ಇಲ್ಲ, ನೀನೇ ಬೇಕಿದ್ರೆ ಮಾಡು ಅನ್ನೋಂತಹ ನಿಮ್ಮ ಪರ್ಸನ್ ಎನರ್ಜಿಲಿ ಬರ್ತಿರೋವಂಥದ್ದು. ಯಾಕಂದರೆ ನಿಮ್ಮ ಪರ್ಸನ್ ಹೇಗೆ ಅಂತ ಹೇಳಿದ್ರೆ, ಅವ್ರು ಯಾವುದಕ್ಕೂ ಸೋಲಲ್ಲ. ಬೇಕಿದ್ರೆ ನೀನು ಸೋತ್ ಬಿಡು, ನಾನು ಬೇಕಿದ್ರೆ ಓಕೆ ಅದಕ್ಕೆ ಅಗ್ರಿ ಮಾಡ್ತೀನಿ, ಬಟ್ ನನ್ನಿಂದ ಕಾಲ್ ಮಾಡು, ನಾನೇ ಕಾಲ್ ಮಾಡಬೇಕಂತ ನಿನ್ನ ನಿರೀಕ್ಷೆಯಲ್ಲಿ ಇರಬೇಡ, ನೀನೇ ಕಾಲ್ ಮಾಡು ಅನ್ನೋಂಥ ಒಂದು ಎನರ್ಜಿ ಅವರಲ್ಲಿ ಇದೆ. ಓಕೆ, ಐ ವಿಲ್ ಮ್ಯಾರಿ ಯು. ಅವರು ನಿಮ್ಮನ್ನು ಮದುವೆ ಆಗಬೇಕು ಅಂತ ಇದ್ದಾರೆ. ಸೊ ಮ್ಯಾರೇಜ್ ಎನರ್ಜಿ ಫಸ್ಟಿಗೆ ಬಂದಿತ್ತು ಅಲ್ವಾ? ಸೊ ಇಲ್ಲಿ ನಿಮ್ಮನ್ನು ಮದುವೆ ಆಗಬೇಕು ಅನ್ನೋದು ಆಸೆ ಅವರಲ್ಲಿದೆ. ಬಟ್ ಎಲ್ಲೊಂದು ಕಡೆ ಫ್ಯಾಮಿಲಿ ತುಂಬಾ ಪ್ರಾಬ್ಲಮ್ ಕೊಡ್ತಾ ಇದೆ ಮದುವೆಗೆ ಅನ್ನೋಂಥ ಒಂದು ಎನರ್ಜಿ ಇದೆ. ಬೇಕು ಅಂತ ಹೇಳಿ ಫ್ಯಾಮಿಲಿ ಒಪ್ತಾ ಇಲ್ಲ, ಅಥವಾ ಇಲ್ಲಿ ಹುಡುಗಿ ಚೆನ್ನಾಗಿಲ್ಲ, ಹುಡುಗ ಚೆನ್ನಾಗಿಲ್ಲ, ಹೈಟ್ ಏನೋ ವ್ಯತ್ಯಾಸ ಇದೆ, ಕಲರ್ ಏನೋ ವ್ಯತ್ಯಾಸ ಇದೆ ಅಂತ ಹೇಳಿಬಿಟ್ಟು ಬೇಡ ಅಂತ ಹೇಳ್ತಿರೋವಂಥದ್ದು. ಎಲ್ಲೊಂದು ಕಡೆ ಫ್ಯಾಮಿಲಿ ಹುಡುಗಿ ನೀವು ಏನಾದರೂ ಆಗಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ವರದಕ್ಷಿಣೆ ವಿಷಯದಲ್ಲಿ ಎಲ್ಲೊಂದು ಕಡೆ ಅವರು ಫ್ಯಾಮಿಲಿ ತುಂಬ ಇನ್ವಾಲ್ವ್ ಆಗ್ತಾ ಇರುವಂಥ ಒಂದು ಎನರ್ಜಿ ಇದೆ. ಇನ್ನೊಂದು ಕಡೆ ಬೇಕು ಅಂತ ಹೇಳಿ ಒಂದು ಸಂಬಂಧವನ್ನು ನಿಲ್ಲಿಸೋದಕ್ಕೆ ಫ್ಯಾಮಿಲಿ ಎಲ್ಲೊಂದು ಕಡೆ ನೋಡ್ತಾ ಇರುವಂಥ ಒಂದು ಎನರ್ಜಿ ಇದೆ. ಓಕೆ, ಐ ಡೋಂಟ್ ನೋ ವೆನ್ ಐ ಫೆಲ್ಟ್ ಲವ್ ವಿತ್ ಯು ಸೋ ಮಚ್. ನನಗೆ ಗೊತ್ತಿಲ್ಲ ನಿನ್ನ ಪ್ರೀತಿಗೆ ಯಾವಾಗ ಇಷ್ಟು ನಾನು ಅಡಿಕ್ಟ್ ಆಗಿದ್ದೀನಿ, ಇಷ್ಟು ನಾನು ನಿನ್ನ ಪ್ರೀತಿಗೆ ಸೋತ್ ಹೋದೆ ಅನ್ನೋಂತಹ ಒಂದು ಎನರ್ಜಿ ನಿಮ್ಮ ಪರ್ಸನಲ್ಲಿ ಬರ್ತಾ ಇದೆ. ಓಕೆ, ಅವರಿಗೆ ಗೊತ್ತಿಲ್ಲ ನಿಮ್ಮ ಪ್ರೀತಿ ಯಾವಾಗ ಬಿದ್ದರು ಅಂತ ಹೇಳ್ಬಿಟ್ಟು. ಓಕೆ, ಮಾಯೆ ಮಾಡಿದ್ದೀರಾ ನೀವು, ಚೂಮಂತರ ಮಾಡಿದ್ದೀರಾ ನಿಮ್ಮ ಪರ್ಸನ್ಗೆ. ನೆಕ್ಸ್ಟ್, ಯು ಆರ್ ಮೈ ಸೋಲ್ಮೇಟ್. ನೀವಿಬ್ಬರು ಕೂಡ ಒಂದು ಸೋಲ್ಮೇಟ್ ಜರ್ನಿಲಿರುವಂಥದ್ದು. ಆ್ಯಂಡ್ ಕೆಲವೊಂದು ಸೋಲ್ಗಳು ಹೇಗೆ ಅಂತ ಹೇಳಿದ್ರೆ, ಸೋಲ್ಮೇಟ್ ಆಗಿದ್ರು ಕೂಡ ಅಲ್ಲಿ ಜಗಳಗಳು ಜಾಸ್ತಿ ಇರುತ್ತೆ. ಬಟ್ ಜಗಳಗಳು ಹೇಗೆ ಅಂತ ಹೇಳಿದ್ರೆ, ಜಗಳ ಮಾಡ್ಕೊಂಡದ್ದು ಕೂಡ ಗೊತ್ತಾಗಬಾರ್ದು, ಆ ರೀತಿಯಾಗಿ ಜಗಳ ಮಾಡ್ಕೊಳ್ತಾರೆ. ಓಕೆನಾ? ಇಲ್ಲಿ ಜಗಳ ಮಾಡ್ಕೊಂಡಿದ್ದೀವಿ ಅಂತ ನಿಮ್ಮಿಬ್ರಿಗೆ ಗೊತ್ತಿರಬೇಕು, ಬೇರೆಯವ್ರಿಗೆ ನೋಡಿದಾಗೆ ಅನ್ನಿಸ್ಬೇಕು, ಇವರಿಬ್ರು ಏನಪ್ಪ ಏನು ಜಗಳನೇ ಮಾಡ್ಕೊಂಡಿದ್ವಿ, ಈ ಥರ ಇದ್ದಾರಲ್ಲ ಅನ್ನೋ ಥರದಲ್ಲಿ. ಓಕೆನಾ? ಸೊ ಜಗಳ ಮಾಡ್ತಾ ಇರ್ತಾರೆ, ಬಟ್ ನೋಡೋರ್ ಕಣ್ಣಿಗೆ ಅದು ಹೇಗಿರುತ್ತೆ ಅಂತ ಹೇಳಿದ್ರೆ, ಈಗೇನೋ ಜಗಳ ಮಾಡ್ಕೊಂಡು ಹೋದ್ರಲ್ಲ ಇವ್ರೇನು ಹಿಂಗಿದ್ದಾರೆ ಅನ್ನೋ ಥರ. ಓಕೆ, ಸೊ ಇಲ್ಲಿ ಒಂದು ಸೋಲ್ಮೇಟ್ ಕನೆಕ್ಷನ್, ಸೋಲ್ಮೇಟ್ ಎನರ್ಜಿ ಅಷ್ಟು ಸ್ಟ್ರಾಂಗ್ ಆಗಿದೆ. ಎಷ್ಟೇ ಜಗಳ ಮಾಡಿಕೊಂಡ್ರು, ಎಷ್ಟೇ ಮನಸ್ತಾಪ ಬಂದರು, ಏನೇ ನಿಮ್ಮಿಬ್ರು ಮಧ್ಯೆ ಬಿರುಕುಗಳು ಬಂದರೂ ಅದನ್ನು ಮತ್ತೆ ಸರಿ ಮಾಡ್ಕೊಳ್ಳುವಂಥ ಕೆಪಾಸಿಟಿ ನಿಮ್ಮಿಬ್ರು ಮಧ್ಯೆ ಇದೆ. ಓಕೆ, ಯಾವುದೇ ಕಾರಣಕ್ಕೂ ಇಲ್ಲಿ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಐ ಆಮ್ ಡೈಯಿಂಗ್ ಟು ಸ್ಪೀಕ್ ಯು. ನಿನ್ನ ಜೊತೆಗೆ ನನಗೆ ಮಾತಾಡದೇ ಇದ್ದರೆ
ಕಷ್ಟ ಆಗುತ್ತೆ. ಓಕೆ, ನಿಮ್ಮ ಪರ್ಸನ್ ಎನರ್ಜಿಲಿರುವಂಥದ್ದು ಐ ಹೇಟ್ಸ್ ಮೈ ಲೈಫ್. ಅವರಿಗೆ ಅವ್ರ ಜೀವನನೇ ಕಷ್ಟ ಆಗ್ಬಿಟ್ಟಿದೆ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಜೊತೆಗೆ ಅವ್ರು ಮಾತಾಡ್ತಾ ಇಲ್ಲ, ನಿಮ್ಮ ಜೊತೆಗೆ ಅವರು ನೋ ಕಾಂಟ್ಯಾಕ್ಟಲ್ಲಿದ್ದಾರೆ. ಆ್ಯಂಡ್ ಇಲ್ಲಿ ಕೆಲವೊಬ್ಬರು ಚೇಸಿಂಗ್ ಎನರ್ಜಿ ಕೂಡ ಇದೆ. ಒಬ್ಬರು ಹೋಗ್ತಾ ಇದ್ದಾರೆ, ದೂರ ಹೋಗ್ತಿದ್ರು, ಒಬ್ಬರು ಹೋಗಬೇಡ ಅಂತ ಹೇಳಿ ಬೆನ್ನತ್ಕೊಂಡು ಹೋಗ್ತಾ ಇರುವಂಥದ್ದು. ಇಲ್ಲೊಂದು ಕಡೆ ಬಲವಂತ ಮಾಡ್ತಾ ಇರುವಂಥದ್ದು. ಎಲ್ಲೊಂದು ಕಡೆ ಬಲವಂತ ಮೀನ್ಸ್ ನನಗೆ ನಿನ್ನ ಜೊತೆಗೆ ರಿಲೇಶನ್ಶಿಪ್ ಬೇಕು ಅಂತ ಒಬ್ಬರಿದ್ರೆ, ನನಗೆ ಇನ್ನ ರಿಲೇಶನ್ಶಿಪ್ಪಲ್ಲಿ ಇರೋದಕ್ಕೆ ನನಗೆ ಯಾಕೋ ಒಂದು ಕಡೆ ಕನ್ಫ್ಯೂಷನ್ ಆಗ್ತಿದೆ ಅಂತ ಇನ್ನೊಬ್ರು. ಸೊ ಇಲ್ಲಿ ಎರಡೂ ಎನರ್ಜಿ ಕೂಡ ಇದೆ ಇಲ್ಲಿ. ಓಕೆ, ಸೊ ಅವ್ರಿಗೆ ಇಲ್ಲಿ ಜೀವನ ಅನ್ನೋದು ತುಂಬ ಕಷ್ಟ ಆಗ್ತಿದೆ. ಈ ಕಡೆ ನಿಮ್ಮನ್ನು ಉಳಿಸ್ಕೊಳ್ಳೋಕ್ಕೂ ಆಗಲ್ಲ, ಈ ಕಡೆ ಕಳ್ಕೊಳ್ಳೋದಕ್ಕೂ ಆಗಲ್ಲ. ಈ ಥರದ ಪರಿಸ್ಥಿತಿಲಿ ನಿಮ್ಮ ಪರ್ಸನ್ ಇದ್ದಾರೆ. ಓಕೆ, ಇಲ್ಲೆಲ್ಲೋ ಒಂದು ಕಡೆ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರಿಗೆ ಎಲ್ಲೊಂದು ಕಡೆ ತುಂಬ ಫೋರ್ಸ್ ಮಾಡ್ತಾ ಇದ್ದೀರಾ ಪ್ರೀತಿ ವಿಷಯದಲ್ಲಿ ಅನ್ನೋಂಥ ಒಂದು ಎನರ್ಜಿ ಇದೆ. ಅಂದರೆ ಮಾತಾಡ್ಸೋದಕ್ಕಾಗಿರ್ಬೋದು, ಪ್ರೀತಿ ವಿಷಯದಲ್ಲಾಗಿರ್ಬೋದು, ಕಮಿಟ್ಮೆಂಟ್ ವಿಷಯದಲ್ಲಾಗಿರ್ಬೋದು, ಮದುವೆ ವಿಷಯದಲ್ಲಾಗಿರ್ಬೋದು, ಕೆಲವೊಂದು ಎನರ್ಜಿಲಿ ಈ ಥರ, ಕೆಲವೊಂದು ಸೋಲ್ ಎನರ್ಜಿ ಈ ಥರ ಬರ್ತಾ ಇದೆ. ತುಂಬ ಫೋರ್ಸ್ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನಿಗೆ ಅಂತ ಹೇಳಿ. ಓಕೆ, 1 minute. ಎಸ್, ಯು ಆರ್ ಮೈ ಲೈಫ್. ನೀವು ಅವರ ಒಂದು ಜೀವನ ಆಗಿದ್ದೀರಾ. ಓಕೆ, ನೆಕ್ಸ್ಟ್ ಮೆಸೇಜ್ ಏನಿದೆ, ಯು ಆರ್ ಇನ್ನೋಸೆಂಟ್. ನೀವು ತುಂಬ ಇನ್ನೋಸೆಂಟ್ ಅಂತೆ. ಓಕೆ, ನಿಮ್ಮ ಪರ್ಸನ್ ಎನರ್ಜಿಲಿ ಬರ್ತಾ ಇರುವಂತಹ ಒಂದು ಮೆಸೇಜ್ ಇದಾಗಿದೆ. ಯುವರ್ ಐಸ್ ಆರ್ ಸೋ ಬ್ಯೂಟಿಫುಲ್. ನಿಮ್ಮ ಕಣ್ಣುಗಳು ಅವರಿಗೆ ತುಂಬಾ ಇಷ್ಟ. ಆ್ಯಂಡು ನಿಮ್ಮ ಜೊತೆಗೆ ಕಾಂಟ್ಯಾಕ್ಟಲ್ಲಿದ್ದಾಗ ಅಥವಾ ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಬಂದಾಗ, ನೀವಿಬ್ಬರು ಎಲ್ಲಾದರೂ ಭೇಟಿ ಮಾಡಿದಾಗ ಅವರು ನಿಮಗೆ ಹೇಳ್ತಾ ಇದ್ದಂತಹ ಒಂದೇ ಒಂದು ಮಾತು, ನಿನ್ನ ನಗು ಚಂದ, ನಿನ್ನ ಕಣ್ಣು ಚಂದ ಇದೆ ಅಂತ ಹೇಳಿಬಿಟ್ಟು ಯಾವಾಗಲೂ ಹೇಳ್ತಾರೆ. ನೀವು ಕಣ್ಣಿಗೆ ಕಪ್ಪು ಹಚ್ಕೊಳ್ಳೋದು, ಕಣ್ಣಿನಕ್ಕೆ ಕಾಡಿಗೆ ಹಚ್ಕೊಳ್ಳೋದು ಅವ್ರಿಗೆ ತುಂಬಾ ಇಷ್ಟ. ಅಥವಾ ನಿಮಗೆ ಹೇಳ್ಬೋದು ಕೂಡ, ಕಣ್ಣಿಗೆ ನಿನ್ನ ಕಾಡಿಗೆ ಹಚ್ಕೊಂಡಿದ್ರೆ ಚೆನ್ನಾಗಿ ಕಾಣಿಸ್ತೀಯ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಮ ಕಣ್ಣು ಅವ್ರಿಗೆ ಒಂಥರ ಅಟ್ರಾಕ್ಟಿವ್ ಥರ. ಓಕೆನಾ, ನಿಮ್ಮ ಒಂದು ಫೇಸಲ್ಲಿ ಅಟ್ರಾಕ್ಟಿವ್ ಆಗಿರುವಂತಹ ಒಂದು ವಿಷಯ ಅಂತ ಹೇಳಿದ್ರೆ ನಿಮ್ಮ ಕಣ್ಣು. ಅವರೆಲ್ಲೋ ಒಂದು ಕಡೆ ನಿಮ್ಮ ಕಣ್ಣನ್ನು ನೋಡಿ ಇಷ್ಟಪಟ್ಟಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಎಸ್. ಸದಾ ನಿನ್ನ ಕೈ ಹಿಡಿದು ನಡೆಯಲು ಬಯಸುವ ಇಂತಿನ ಪ್ರೀತಿ. ನಿಮ್ಮ ಜೊತೆಗೆ ಯಾವಾಗಲೂ ಇರಬೇಕು, ನಿಮ್ಮ ಜೊತೆಗೆ ಇರಬೇಕು ಅನ್ನೋದು ಆಸೆಕ್ಕಿಂತ ಹೆಚ್ಚಾಗಿ ನಿಮ್ಮ ಲೈಫಲ್ಲಿ ಇರಬೇಕು ಅನ್ನೋದು ಅವ್ರಿಗೆ ಆಸೆ. ಬಟ್ ಎಲ್ಲೊಂದು ಕಡೆ ಕನ್ಫ್ಯೂಷನ್, ಭಯ, ಫ್ಯಾಮಿಲಿ ಆ್ಯಂಡ್ ಕೆಲವೊಂದಷ್ಟು ವಿಷಯಗಳು ಅವರಿಗೆ ನಿಮ್ಮ ಜೊತೆಗೆ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದನ್ನು ಅವರು ಮಿಸ್ ಮಾಡ್ಕೊಳ್ತಿದ್ದಾರೆ. ಇಲ್ಲಿ ನೀವಿಬ್ಬರು ಭೇಟಿಯಾದಾಗ ಹೆಚ್ಚಾಗಿ ನಿಮ್ಮ ಕೈನ ಹೋಲ್ಡ್ ಮಾಡ್ತೀರಾ, ಎಲ್ಲಾದರೂ ವಾಕ್ ಮಾಡಬೇಕಿದ್ರೆ ಕೈ ಹಿಡ್ಕೊಂಡು ವಾಕ್ ಮಾಡೋದು, ಈ ಥರದ್ದೆಲ್ಲ ಎನರ್ಜಿ ಇದೆ. ಬಟ್ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಕರೆಂಟ್ ಎನರ್ಜಿಯಲ್ಲಿ. ನನ್ನಿಂದ ದೂರ ಇರಲು ನಿನಗೆ ಸಾಧ್ಯನಾ? ನೋಡಿ, ಕೇಳ್ತಾ ಇದ್ದಾರೆ, ನನ್ನಿಂದ ನಿನಗೆ ದೂರ ಇರೋದಕ್ಕೆ ಸಾಧ್ಯನಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಈ ಎನರ್ಜಿ ನಿಮ್ಮಲ್ಲೂ ಕೂಡ ಇರಬಹುದು. ನೀವು ನಿಮ್ಮ ಪರ್ಸನ್ಗೆ ಪ್ರಶ್ನೆ ಕೇಳ್ತಾ ಇರಬಹುದು, ನಾನಿಷ್ಟು ನಿನಗೆ ಹತ್ರ ಆಗ್ತಿದ್ದೀನಿ, ನೀನು ದೂರ ಹೋಗ್ತಾ ಇದೆಯಾ, ನನ್ನಿಂದ ನಿನಗೆ ದೂರ ಇರೋದಕ್ಕೆ ಸಾಧ್ಯನಾ ಅಂತ ಹೇಳಿ ನಿಮ್ಮ ಒಂದು ಎನರ್ಜಿಲೂ ಕೂಡ ಈ ಥರ ಬರ್ತಾ ಇದೆ. ಓಕೆನಾ, ಸೊ ಚೇಸಿಂಗ್ ಎನರ್ಜಿಲಿ ತುಂಬ ಸ್ಟ್ರಾಂಗಾಗಿ ಬರ್ತಿರುವಂಥದ್ದು. ಒಬ್ಬರು ದೂರ ಹೋಗ್ತಾ ಇದ್ದಾರೆ, ಒಬ್ಬರು ಅದನ್ನು ದೂರ ಹೋಗದೆ ಇರೋದಕ್ಕೆ ತಡೀತಾ ಇದ್ದಾರೆ. ನೀನು ನನಗೆ ಬೇಕೇ ಬೇಕು ಅಂತ ಹೇಳಿ ಅವ್ರ ಹಿಂದೆ ಓಡ್ತಾ ಇರುವಂಥದ್ದು. ಕೆಲವೊಬ್ರು ಇಲ್ಲಿ ಎನರ್ಜಿ ಹೇಗಿದೆ ಅಂತ ಹೇಳಿದ್ರೆ, ಒಬ್ರಿಗೆ ಇಷ್ಟ ಇದೆ, ಒಬ್ರಿಗೆ ಇಷ್ಟ ಇಲ್ಲ, ಈ ಥರದ ಒಂದು ಎನರ್ಜಿ ಕೂಡ ಇದೆ. ಓಕೆ, ಐ ಆಮ್ ಕಾಂಪ್ರಮೈಸಿಂಗ್ ಅಂತ ಹೇಳಿ ಬರ್ತಾ ಇದೆ ಎನರ್ಜಿ. ಸೊ ಕೆಲವೊಂದು ವಿಷಯದಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಜೊತೆಗೆ ಕಾಂಪ್ರಮೈಸ್ ಆಗೋದಕ್ಕೆ ರೆಡಿ ಇದ್ದಾರೆ. ಓಕೆನಾ, ಕೆಲವೊಂದು ಸಂದರ್ಭಗಳನ್ನು ಅವರು ಹೀಲ್ ಮಾಡೋದು, ಅಂದರೆ ಹೀಲಿಂಗ್ ಮೀನ್ಸ್ ಸರಿ ಮಾಡ್ಕೊಳ್ಳೋದಕ್ಕೆ, ಸರಿಪಡಿಸ್ಕೊಳ್ಳೋದಕ್ಕೆ, ಫ್ಯಾಮಿಲಿ ಪ್ರಾಬ್ಲಮ್ ಅಥವಾ ಅವರ ಒಂದು ಲೈಫಲ್ಲಿ ನಡೀತಿರುವಂತಹ ಪ್ರಾಬ್ಲಮ್, ಈ ಪ್ರೀತಿಯಲ್ಲಿ ನಡೀತಿರುವಂಥ ಪ್ರಾಬ್ಲಮ್ನ ಅವರು ಸರಿಪಡಿಸ್ಕೊಂಡು ಮತ್ತೆ ನಿಮ್ಮ ಜೊತೆಗೆ ಸರಿ ಮಾಡ್ಕೊಳ್ಬೇಕು, ಕಾಂಪ್ರಮೈಸ್ ಮಾಡ್ಕೊಳ್ಬೇಕು ಅನ್ನೋಂತಹ ಒಂದು ಎನರ್ಜಿ ನಿಮ್ಮ ಪರ್ಸನಲ್ಲಿ ಬರ್ತಿದೆ. ಎಲ್ಲ ಮಿಕ್ಸ್ಡ್ ಫೀಲ್ ಆಗಿರುವಂತಹ ಒಂದು ಎನರ್ಜಿ ಬರ್ತಿದೆ. ನಿಮಗೆ ಯಾವ್ದು ಕನೆಕ್ಟ್ ಆಗ್ತಿದೆ ಅದನ್ನು ಮಾತ್ರ ರೆಸೊನೇಟ್ ಮಾಡ್ಕೊಳ್ಳಿ, ತಗೊಳ್ಳಿ. ಓಕೆ, ಎನರ್ಜಿನ ಡೋಂಟ್ ಕೀಪ್ ಆನ್ ಕಾಲಿಂಗ್ ಮೀ. ಸಿ, ಚೇಸಿಂಗ್ ಎನರ್ಜಿ ಮತ್ತೆ ಸ್ಟ್ರಾಂಗ್ ಆಗಿ ಬರ್ತಿರೋವಂಥದ್ದು. ನೀವು ಅವರಿಗೆ ರಿಪೀಟೆಡ್ ಆಗಿ ಕಾಲ್ ಮಾಡ್ತಿದ್ದೀರಾ, ರಿಪೀಟೆಡ್ ಆಗಿ ಮೆಸೇಜ್ ಮಾಡ್ತಿದ್ದೀರಾ, ರಿಪೀಟೆಡ್ ಆಗಿ ಅವರಿಗೆ ನೀನು ಬೇಕೇ ಬೇಕಂತ ಹೇಳಿ ಮಾತಾಡ್ಸೋದಕ್ಕೆ ಹೋಗೋದು, ಅವರಿಗೆಲ್ಲ ಒಂದು ಕಡೆ ಅದು ಇರಿಟೇಟ್ ಆಗ್ತಾ ಇದೆ. ಡೋಂಟ್ ಕೀಪ್ ಆನ್ ಕಾಲಿಂಗ್ ಮೀ, ನನಗೆ ಯಾವುದೇ ಕಾರಣಕ್ಕೂ ನೀನು ಕಾಲ್ ಮಾಡ್ತಾ ಇರಬೇಡ, ಸ್ವಲ್ಪ ಟೈಮ್ ಕೊಡು ನನಗೆ ಅನ್ನೋಂಥ ಒಂದು ಎನರ್ಜಿ ಅವರಲ್ಲಿ ಬರ್ತಾ ಇದೆ. ಓಕೆ,
ಸೊ ನೋಡೋಣ ಇದಕ್ಕೆ ರೊಮ್ಯಾಂಟಿಕ್ ಏಂಜಲ್ ಕಡೆಯಿಂದ ಏನು ಬರುತ್ತೆ ಅಂತ ಹೇಳಿ. ಓಕೆ, pay attention to the red flags. ಹಾರ್ಟ್ ಟು ಹಾರ್ಟ್ ಕನ್ವರ್ಜೇಷನ್. ನಿಮ್ಮಿಬ್ಬರ ಮಧ್ಯ ಎಷ್ಟೇ ಅಂತರ ಇರ್ಬೋದು, ನೀವಿಬ್ರು ದೂರ ಆಗಿರಬಹುದು, ಒಬ್ಬರು ಚೇಸ್ ಮಾಡ್ತಾ ಒಬ್ರು ರನ್ ಮಾಡ್ತಾ ಇರಬಹುದು, ಏನೇ ಆಗಿರ್ಬೋದು, ಬಟ್ ನಿಮ್ಮಿಬ್ರು ಒಂದು ಹಾರ್ಟ್ ಕನೆಕ್ಷನ್, ಆ ಸೋಲ್ ಕನೆಕ್ಷನ್ ಅನ್ನುವಂಥದ್ದು ನೋಡ್ಬೋದು. ಇಲ್ಲಿ ಸೋಲ್ಮೇಟ್ ಎನರ್ಜಿ ಇದೆ, ರೈಟ್? ಆ ಸೋಲ್ ಕನೆಕ್ಷನ್ ಅನ್ನುವಂಥದ್ದು ಇಬ್ಬರಲ್ಲೂ ಕೂಡ ಸ್ಟ್ರಾಂಗ್ ಆಗಿದೆ. ಓಕೆ, ನೀವಿಲ್ಲಿ ಕುತ್ಕೊಂಡು ಮಾತಾಡಬೇಕು ಅನ್ನೋಂತಹ ನೆಸೆಸರಿ ಇಲ್ಲ. ನಿಮ್ಮ ಎನರ್ಜಿ ಯಾವ ಥರ ಅಂತ ಹೇಳಿದ್ರೆ, ನೀವೇನು ಫೀಲ್ ಮಾಡ್ತೀರ ಅದು ನಿಮ್ಮ ಪರ್ಸನಿಗೆ ಅದು ತಲುಪತ್ತೆ, ಆ ಎನರ್ಜಿ ತಲುಪತ್ತೆ. ಸೊ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ ಅಥವಾ ನೆಗೆಟಿವ್ ಥಿಂಕ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಬಿ ಕೇರ್ಫುಲ್. ಅದು ಕೂಡ ನಿಮ್ಮ ಪರ್ಸನ್ನ ತಲುಪತ್ತೆ. ಅವ್ರು ಬಿಟ್ಟು ಹೋಗ್ಬಿಡ್ತಾರೆ, ದೂರ ಆಗಿಬಿಡ್ತಾರೆ, ಇನ್ನು ಅವ್ರು ಬರಲ್ಲ, ಕಾಲ್ ಮಾಡಲ್ಲ, ಈ ಥರದ್ದೆಲ್ಲ ಎನರ್ಜಿ ಅವರನ್ನು ಖಂಡಿತವಾಗೂ ತಲುಪತ್ತೆ. ಆವಾಗ ಅವ್ರಿಗೆ ಕಾಲ್ ಮಾಡಬೇಕಂತ ಮನಸ್ಥಿತಿ ಬಂದರೂ ಕೂಡ ನೀವೇ ಎನರ್ಜಿನ ಕೊಟ್ಟಿರ್ತೀರ ಅವರಿಗೆ, ಅಲ್ವಾ? ಸೊ ಅವರಿಗೆ ಅದು ಬ್ರೇಕ್ ಮಾಡ್ಬೋದು ಆ ಎನರ್ಜಿಗಳು, ಕಾಲ್ ಮಾಡಬೇಕು ಅನ್ನೋಂತಹ ಎನರ್ಜಿನ. ಓಕೆ, ಫ್ಲರ್ಟ್. ಲವ್ ಯುವರ್ ಸೆಲ್ಫ್ ಫಸ್ಟ್. ಸಿ, ಚೇಸಿಂಗ್ ಮಾಡ್ತಾ ಇದ್ದೀರಾ, ಓಕೆ, ನಿಮ್ಮನ್ನು ನೀವು ಪ್ರೀತಿ ಮಾಡ್ದೇನೆ ನಿಮ್ಮನ್ನು ನೀವು ಎಲ್ಲೊಂದು ಕಡೆ ಅಗೌರವ ತೋರಿಸಿ ನೀವು ಹಿಂದೆ ಹೋಗ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ನೀವು ಹಿಂದೆ ಹೋಗ್ತಾ ಇದ್ದೀರಾ, ಪ್ರೀತಿ ಹಿಂದೆ ಹೋಗ್ತಿದ್ದೀರಾ. ಓಕೆ, ನೀವು ಸೆಲ್ಫ್ ಲವ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಲವ್ ಯುವರ್ ಸೆಲ್ಫ್ ಫಸ್ಟ್. ಓಕೆ, ದೆನ್ ನೀವು ಬೇರೆಯವ್ರನ್ನ ಪ್ರೀತಿ ಮಾಡೋದಕ್ಕಾಗತ್ತೆ. ನಿಮ್ಮ ಟೀ ಕಪ್ಪಲ್ಲಿ ಟೀ ಇದ್ರೆ ಮಾತ್ರ ಬೇರೆಯವ್ರ ಹತ್ರ ನೀವು ಆ ಟೀನ ಶೇರ್ ಮಾಡ್ಕೊಳ್ಬೋದು. ನಿಮ್ಮ ಹತ್ರನೇ ಖಾಲಿ ಕಪ್ಪಿದೆ ಅಂತ ಹೇಳಿದ್ರೆ ಬೇರೆಯವ್ರ ಹತ್ರ ಏನೂ ಕೂಡ ನಿಮಗೆ ಶೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೆಲ್ಫ್ ಲವ್ ಅನ್ನುವಂಥದ್ದು ಹೀಗೇನೆ. ಓಕೆ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಕೆಲವೊಂದು ಇಲ್ಲಿ ಚೇಸಿಂಗ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಇನ್ನೊಂದು ಎನರ್ಜಿಲಿ ಬರ್ತಿರೋ ಅಂಥದ್ದು, ಕೆಲವೊಂದು ಸಂಬಂಧದಲ್ಲಿ ಬಲವಂತವಾಗಿ ಯಾವತ್ತೂ ಕೂಡ ಯಾವ ಕೆಲಸನೂ ಕೂಡ ಆಗೋದಿಲ್ಲ, ಯಾವ ಕೆಲಸ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಓಕೆನಾ? ಒಬ್ಬರನ್ನ ಬಿಟ್ಬಿಡಿ, ನಿಮ್ಮ ಇಷ್ಟದಂತೆ ಇರು ಅಂತ ಹೇಳ್ಬಿಟ್ಟು ಬಿಟ್ಬಿಡಿ. ಓಕೆನಾ? ಇಲ್ಲಿ ಬದಲಾಯಿಸೋದಕ್ಕೆ ಆಗಲ್ಲ ಪರಿಸ್ಥಿತಿನ ಅಥವಾ ವ್ಯಕ್ತಿನ ಬದಲಾಯಿಸೋದಕ್ಕೆ ಆಗಲ್ಲ ಅಂತ ಹೇಳಿದಾಗ ಏನು ಮಾಡಬೇಕು, ನಿನ್ನ ಇಷ್ಟದಂತೆ ನೀನು ಇದ್ಬಿಡು ಅಂತ ಹೇಳಿ ಬಿಟ್ಬಿಡ್ಬೇಕು. ನೀವೇನಾದರೂ ಇದನ್ನು ಫೋರ್ಸ್ಫುಲಿ ಕಟ್ ಹಾಕೋದಿಕ್ಕೆ ಹೋದರೆ, ಓಕೆ, ಇಲ್ಲಿ ಎನರ್ಜಿ ಇದೆ ಅಲ್ವಾ, ಡೋಂಟ್ ಕೀಪ್ ಆನ್ ಕಾಲಿಂಗ್ ಮೀ. ಬಲವಂತವಾಗಿ ನೀನು ನನ್ನ ಜೊತೆನೇ ಇರಬೇಕು ಅಂತ ಹೇಳಿ ಕಟ್ಟಾಕೋದಕ್ಕೆ ಪ್ರಯತ್ನವನ್ನು ಮಾಡ್ತೀರಾ ಅಂತ ಹೇಳಿದ್ರೆ ದೂರ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅವರಿಗೆ ಅವ್ರದ್ದೇ ಆದಂತಹ ಒಂದು ಸಮಯವನ್ನು ಮತ್ತು ಅವ್ರದ್ದೇ ಆದಂಥ ಒಂದು ಸ್ಪೇಸ್ನ ಕೊಡಿ. ನಿಜವಾದ ಬಾಂಧವ್ಯವಾಗಿದ್ದರೆ ಅದು ಖಂಡಿತವಾಗಿಯೂ ಎಲ್ಲೂ ಹೋಗೋದಿಲ್ಲ. ವಾಪಸ್ ಅದು ನಿಮ್ಮ ಒಂದು ವ್ಯಾಲ್ಯೂನ ಅರ್ಥ ಮಾಡಿಕೊಂಡು ವಾಪಸ್ ನಿಮ್ಮ ಬಳಿಗೆ ಬಂದೇ ಬರುತ್ತೆ. ಓಕೆ, ಸೊ ನೀವು ಒಂದು ಹಗ್ಗನ ಹಿಡಿದಷ್ಟು ನಿಮ್ಮ ಕೈ ನೋವಾಗುತ್ತೆ, ಆ ಹಗ್ಗ ನಿಮ್ಮ ಕೈನ ನೋವು ಮಾಡ್ತಾ ಇರುತ್ತೆ. ನಿಮಗಿಲ್ಲಿ ಅವ್ರನ್ನ ಚೇಸ್ ಮಾಡ್ತಿದ್ದೀರಾ, ನಿಮಗೇನಾದರೂ ಖುಷಿ ಇದೆಯಾ, ಹರ್ಟ್ ಮಾಡ್ತಿದೆ, ರೈಟ್? ಸೊ ಅದಕ್ಕೆ ಈ ಎನರ್ಜಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮಗೆ ಕನೆಕ್ಟ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಪ್ರತಿಯೊಬ್ಬರು ಕೂಡ 6666 ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆ ಕನೆಕ್ಟ್ ಆಗಿ. ನೀವು ನನ್ನ ಜೊತೆ ಕನೆಕ್ಟ್ ಆದರೆ ಅನ್ಲಿಮಿಟೆಡ್ ಆಗಿರುವಂಥ ಹೀಲಿಂಗ್ ಎನರ್ಜಿ ನೀವು ಪಡ್ಕೊಳ್ತೀರಾ. ಜೊತೆಯಲ್ಲಿ ನನ್ನ ಪ್ರಾರ್ಥನೆಯಲ್ಲೂ ಕೂಡ ನೀವು ನನ್ನ ಜೊತೆಯಾಗಿರ್ತೀರಾ. ಓಕೆನಾ? ಸೊ ಕೆಲವೊಬ್ರು ಕಮೆಂಟಲ್ಲಿ ಹೇಳ್ತೀರಲ್ವಾ, ಆ ರೀಡಿಂಗ್ ಮಾಡಿ ಈ ರೀಡಿಂಗ್ ಮಾಡಿ, ಅದು ಹೇಳೋ ಅವಶ್ಯಕತೆನೇ ಇರಲ್ಲ. ನನ್ನ ಜೊತೆ ಕನೆಕ್ಟ್ ಆದಾಗ ನೆಕ್ಸ್ಟ್ ರೀಡಿಂಗ್ಸ್ಗಳು ನಿಮಗೇನು ನೀವು ಫೀಲ್ ಮಾಡ್ತೀರಾ ಆ ಒಂದು ರೀಡಿಂಗ್ ನಿಮ್ಮ ಎದುರಿಗೆ ಬರ್ತಾ ಇರುತ್ತೆ. ಓಕೆ, ಚೆಕ್ ಮಾಡಿ. ಈಗ ಆಲ್ಮೋಸ್ಟ್ ನನ್ನ ಒಂದು ಕನೆಕ್ಟ್ ಯಾರಾಗಿದ್ರೆ ನನ್ನ ಜೊತೆ ಕನೆಕ್ಟ್ ಆಗಿದ್ದಾರೆ ಈ ಫೀಲ್ ಮಾಡಿದ್ದಾರೆ. ಯಾಕಂದರೆ ನನಗೆ ಆ ಮೆಸೇಜಸ್ಗಳನ್ನ ಕಳಿಸ್ತಾರೆ ವೈಯಕ್ತಿಕವಾಗಿ, ನನಗೆ ಅವಾಗ ಗೊತ್ತಾಗುತ್ತೆ. ಓಕೆ, ಸೊ ಹಾಗಾಗಿ ಯಾರು ಕೂಡ ಕಮೆಂಟಲ್ಲಿ ಅದು ಮಾಡಿ ಇದು ಮಾಡಿ ಹಿಂಗೆ ಮಾಡಿ ಹಂಗೆ ಮಾಡೋದಕ್ಕಿಂತ ನನ್ನ ಜೊತೆ ಕನೆಕ್ಟ್ ಆಗಿ ಸಾಕು. ಓಕೆ, ಎಸ್, ಇವತ್ತಿನ ರೀಡಿಂಗ್ ಇಷ್ಟ ಆಗಿದೆ. ಆ್ಯಂಡ್ ಯಾರೆಲ್ಲ ಇವತ್ತಿನ ದಿನ ಬರ್ತ್ಡೇ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಿಮ್ಮ ಸಕಾರಾತ್ಮಕವಾಗಿರುವಂತಹ ಎಲ್ಲ ಆಸೆ ಕನಸುಗಳು ಆದಷ್ಟು ಬೇಗ ನೆರವೇರಲಿ ಅಂತೇಳಿ ಬ್ಲೆಸ್ ಮಾಡ್ತಾ ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಇನ್ನಷ್ಟು ಪಾಸಿಟಿವ್ ರೀಡಿಂಗ್ನ ನಿಮ್ಮ ಎದುರಿಗೆ ತರೋದಕ್ಕೆ
ಎನರ್ಜಿ ಸಿಗುತ್ತೆ. ಓಕೆ, ಸೊ ಎಸ್, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.